ಹಿಂದೂ ಮುಸ್ಲಿಂ ಕೋಮು ಗಲಭೆಗೆ ಪ್ರಚೋದನೆ, ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ವಿವಾದ. ತಾರಕಕ್ಕೇರಿದ ಕಂಪ್ಲಿ ಶುಗರ್ ಫ್ಯಾಕ್ಟರಿ ಶಾಲಾ ವಿವಾದ. ಕಂಪ್ಲಿಯ ಕೆಎಸ್ಎಫ್ ಶಾಲಾ ಆವರಣದಲ್ಲಿ ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಇಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಪ್ರದೇಶದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಈ ವಿವಾದ ದಿನೇ ದಿನೇ ತಾರಕಕ್ಕೇರಿದ್ದು, ಸ್ಥಳ ವೀಕ್ಷಣೆ ವೇಳೆ ಮಹಿಳೆಯರು ಹಾಗೂ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜೋರಾದ ಮಾತಿನ ಚಕಮಕಿ ನಡೆಯಿತು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಕಾರ್ಯಕರ್ತರು, ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ವಿವಾದ. ಮೌಲಾನಾ ಆಜಾದ್ ಶಾಲೆ ನಿರ್ಮಾಣವಾದರೆ ಸ್ಥಳೀಯ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿದೆ ಎಂದು ಹೇಳಿದರು. ಅವರ ಪ್ರಕಾರ ಈ ಶಾಲೆಯಲ್ಲಿ 75% ಸ್ಥಾನಗಳನ್ನು ಮುಸ್ಲಿಂ, ಬೌದ್ಧ, ಸಿಖ್, ಜೈನ್ ಧರ್ಮದ ಮಕ್ಕಳಿಗೆ ಹಾಗೂ 25% ಸ್ಥಾನಗಳನ್ನು ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಸಾಮಾನ್ಯ ವರ್ಗದ ಮಕ್ಕಳಿಗೆ ಮೀಸಲಿಡಲಾಗುತ್ತಿದೆ. ಸುಮಾರು 4.50 ಕೋಟಿ ಅನುದಾನದಲ್ಲಿ 100x100 ವಿಸ್ತೀರ್ಣದಲ್ಲಿ ಶಾಲೆ ನಿರ್ಮಾಣವಾಗ್ತಾ ಇದೆ ಅಂತ ವಿವರಿಸಿದ್ರು. ಕೆಲವು ವಿರೋಧ ಪಕ್ಷದವರು ರಾಜಕೀಯ ಲಾಭಕ್ಕಾಗಿ ಮುಗ್ಧ ಜನರಲ್ಲಿ ತಪ್ಪು ಮಾಹಿತಿಯನ್ನ ಹಬ್ಬಿಸುತ್ತಿದ್ದಾರೆ ಎಂದು ಆರೋಪಿಸಿದ ಕಾರ್ಯಕರ್ತರು, ಶಾಲೆ ನಿರ್ಮಾಣವಾದರೆ ಸುತ್ತಲಿನ ಮನೆಗಳನ್ನ ಧ್ವಂಸ ಮಾಡುತ್ತಾರೆ ಎಂಬ ವದಂತಿಗಳನ್ನ ಹಬ್ಬಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಇದುವರೆಗೆ ಕಂಪ್ಲಿಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯಗಳು ಸಹೋದರತ್ವದಿಂದ ಬದುಕ್ತಾ ಇದ್ದು, ಈ ವಿಚಾರವನ್ನ ಕೋಮು ಗಲಭೆಗೆ ಪ್ರಚೋದಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಈ ಜಾಗ ಮೂಲತಃ ಶರಣಬಸವ ಬುದ್ಧ ಭೀಮಾಜಿ ವಿದ್ಯಾಸಂಸ್ಥೆ ಗುಂಡಗತ್ತಿ ಅವರದ್ದಾಗಿದ್ದು, ಇನ್ನು ವಿಜಯ ಪ್ರೌಢಶಾಲೆ ಆಡಳಿತಕ್ಕೆ ಹಸ್ತಾಂತರವಾಗಿಲ್ಲ ಅಂತ ಹೇಳಿದರು. ವಿಜಯ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ವಿಜಯ್ ಕುಮಾರ್ ಈ ವಿವಾದಕ್ಕೆ ಮುಖ್ಯ ಕಾರಣ ಅಂತ ಆರೋಪಿಸಿದ್ದಾರೆ. ಇನ್ನು ನಿನ್ನೆ ನಡೆದ ಪ್ರತಿಭಟನೆಯಲ್ಲಿ ಶಿಕ್ಷಣ ಇಲಾಖೆಯ ನಿಯಮ ಉಲ್ಲಂಘಿಸಿ ಶಾಲಾ ಮಕ್ಕಳನ್ನ ಭಾಗಿ ಮಾಡಿದ ಶಾಲಾ ಆಡಳಿತ ಮಂಡಳಿಯವರ ಮೇಲೆ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆದ ಸಿಆರ್ ಹನುಮಂತ, ಎಪಿಎಂಸಿ ಅಧ್ಯಕ್ಷ ಹಬೀಬ್, ಬಿ ಸಿದ್ದಪ್ಪ, ಲಡ್ಡು ಹೊನ್ನೂರ್ವಲಿ, ಮಸ್ತಾನ್, ಜಾಫರ್, ಅಕ್ಕಿ ಜಿಲಾನ್, ನಾಗರಾಜ್, ಕೃಷ್ಣ, ಮನೋಹರ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಅಲ್ಲಿ ಜಾಗ ಇದೆ, ಶುಗರ್ ಫ್ಯಾಕ್ಟ್ರಿಗ ಅಲ್ಲೇ ಕಟ್ಟಿದ್ರಾಯ್ತಂತ. ಬೇರೆ ಕಡೆ ಎಲ್ಲ ಸ್ಥಳ ವೀಕ್ಷಣೆ ಮಾಡಿದಾಗ ಸ್ಥಳ ಇಲ್ಲೇ ಬೇರೆ ಕಡೆ ಸಿಕ್ಕಿಲ್ಲ. ಆ ಜಾಗ ಭಾಳ ಗ್ರೌಂಡ್ ಐತಲ್ಲ, ಅದರಲ್ಲಿ 100 ಒಂದು ಅದರಲ್ಲೇ ಕಟ್ಸಿಬಿಡೋಣ ಅಂತ ಹೇಳಿ MLA ಅಂದ್ಕೊಂಡಿದ್ರು. ಜನಗಳು ವಿರೋಧ ಮಾಡಿದರು, ಪಾರ ಮಾಡಿದ್ರು, ವಿರೋಧ ಮಾಡಿದ್ರು, ಏನೂ ಗೊತ್ತಿಲ್ಲ ನಮಗೆ. ತಹಸೀಲ್ದಾರಿಗೆ ಕೊಟ್ಟಾಗ MLA ಗೊತ್ತಾಯಿತು. ಇವತ್ತು ಏನು ಮಾಡಿದ್ರು, ಬ್ಲ್ಯಾಕ್ ಅಧ್ಯಕ್ಷರಿಗೆ, ಲೀಡರ್ಗಳಿಗೆ ಸ್ಥಳ ವೀಕ್ಷಣೆ ಮಾಡಿ ಬರ್ರಿ, ಅಲ್ಲಿ ಏನೇ ಸಮಸ್ಯೆ ತಿಳ್ಕೊಂಬರ್ರಿ. ಜನಗಳಿಗೆ ಸುಮ್ಮನೆ ಮಿಸ್ಗೈಡ್ ಮಾಡಿದ್ರು. ಇವತ್ತು ಸ್ಕೂಲ್ ಕಟ್ತಾರೆ, ನಾಳೆ ಇವೆಲ್ಲ ಮನೆಗಳು ಕಿರ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಇದು ಸುಮ್ಮನೆ ರಾಜಕೀಯ ಉದ್ದೇಶ ಒಂದು. ಅದ್ರ ಜೊತೆಗೆ ಈಗ ಅದು ಈಗೇನು ವಿಜಯಕುಮಾರ್ ಪ್ರೌಢಶಾಲೆ ಏನು ಇದೆಯಲ್ಲ, ಅದು ಗೊಡ್ಡತ್ತಿ ಕೊಟ್ರಪ್ಪ ಅಂತ ಅರ್ಪಣೆ ಸ್ಕೂಲು. ಇವರಿಗೆ ಹಸ್ತಾಂತರ ಇನ್ನೂ ಆಗಿಲ್ಲ, ಬರವಣಿಗೆ ಆಗಿದೆ, ಇನ್ನೂ ಇವ್ರ ಹೆಸರಿಗೆ ಆಗಿಲ್ಲ. ಇದೆಲ್ಲ ಗಲಾಟೆಗೆ ಕಾರಣನೇ ಆ ಇಂಜಿನಿಯರ್. ಈಗೇನು ಸ್ಕೂಲ್ ಇದೆಯಲ್ಲ ವಿಜಯ ಪ್ರೌಢಶಾಲೆನೇ ಇದೆಯಲ್ಲ, ವಿಜಯಕುಮಾರ್ ಅಂತೇಳಿ ಅವ್ರದ್ದೇ ಇದು. ಅವರು ಇಲ್ಲಿ ಶಾಲೆ ಕಟ್ಟಿದರೆ ನಮಗೆ ಗ್ರೌಂಡ್ ಕಮ್ಮಿ ಆಗ್ತದೆ ಎಂಬ ಒಂದು ಉದ್ದೇಶದಿಂದ ಜನಗಳಿಗೆ ಚೂಟ ಅಲ್ಲೇ ಕಟ್ಟಬೇಕೆಂಬ ಉದ್ದೇಶ ಏನಿಲ್ಲ. MLA ಬರ್ತಾರೆ, ಸಾರ್ವಜನಿಕರ ಜೊತೆ ಕುಂದಿರ್ತಾರೆ, ಮಾತಾಡ್ತಾರೆ, ಅವ್ರ ಮನವೊಲಿಸ್ತಾರೆ. ಇನ್ನೂ 10 ಬಿಲ್ಡಿಂಗ್ ಬಿಟ್ಟು 20 ಬಿಲ್ಡಿಂಗು ಸರ್ಕಾರದಿಂದ ಅನುದಾನಾಕ್ಷ ಅಂತ ಕಟ್ತಾರೆ. ಅಲ್ಲೇ ಕಟ್ಟಬೇಕೆಂಬ ಉದ್ದೇಶ ಏನಿಲ್ಲ. ಸುಮ್ಮನೆ ಇದು ರಾಜಕೀಯ ಪಿತೂರಿ. ರಾಜಕೀಯವಾಗಿ ಅಲ್ಲಿ ನೋಡಿ, ನಾವು ಯಾರು ಅನ್ಕೊಂಡಿಲ್ಲ ಅಷ್ಟು ಜಲ್ದಿ ಅಪೋಸ್ ಮಾಡೋಕೆ ಒಂದು ಗ್ಯಾಂಗ್ ಬಂದದ್ದು. ಇದೆಲ್ಲ ಮ್ಯಾನೇಟರ್ ಮಾಡ್ತಾರದೇ ಅವ್ನು ಇಂಜಿನಿಯರ್. ಉದ್ದೇಶಪೂರ್ವಕವಾಗಿ JCB ಬಂದದ್ದು. ಎದಕ್ಕೆ ಬಂದದ್ದು JCB ಗೊತ್ತಿಲ್ಲ. ಈಗ ನಾವು ಶಾಂತಿಯುತವಾಗಿದ್ವಿ, ಎಲ್ಲರೂ ನೋಡಿದ ಜನ, ಅಮಾಯಕ ಜನ ಅವರು, ಅವ್ರಿಗೇನು ಗೊತ್ತಿಲ್ಲ. ಅವ್ರು ಬಂದು ವಿಷಯ ಗೊತ್ತಾಯ್ತು, ಸರಿ ಆಯ್ತು. ಇಲ್ಲಿಂದ ಬಂದು ಸುಮ್ಮನೆ ಜಗಳಲ್ಲ. ಈಗ ನಾವಲ್ಲಿ ಸ್ಥಳ ವೀಕ್ಷಣೆಗೆ ಬರ್ತು ಅಂತ ಅಷ್ಟು ಜಲ್ದಿ ಹೆಂಗೆ ಗೊತ್ತಾಗಿರ್ಬೇಡ, ಅಷ್ಟು ಜಲ್ದಿ ಒಂದು 50 ಜನ ಹೆಂಗೆ ಬಿಟ್ಟಿರ್ಬೇಡ. ಈ ವಿಚಾರದಾಗ, ಓದೋ ವಿಚಾರದಾಗ ರಾಜಕೀಯ ಅವಶ್ಯಕತೆ ಇಲ್ಲ.
MLA ಅಲ್ಲೇ ಕಟ್ಬೇಕಂತ ಏನಿಲ್ಲ. ಸಾರ್ವಜನಿಕರು ಏನು ವಿಷಯ ಐತೆ, ಅದು ಪೇಪರ್ ಟಿ ವಿ ಬರಗತ್ತೆ, ಹೋಗಿ ಬರ್ರಿ ಅನ್ನೋ ಕಾರಣಕ್ಕೆ ನಾವು ಹೋಗಿದ್ದೆ. ಇವತ್ತು JCB ತಂದು ನಾವೇನು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗಿಲ್ಲ, ನಮಗೆ ಗೊತ್ತಿಲ್ಲ. ಒಂದು ಇನ್ನು ಆತೇನು ಗುಂಡಗತ್ತಿ ಕೊಟ್ಟರಪ್ಪ ಇದಾರಲ್ಲ, ಅವ್ರು MLA ಕಡೆ ಕಳಿಸ್ತಾರೆ. ಅವ್ರದ್ದು ಅದು ಜಾಗ ಅವ್ರಿಗೆ ಕೊಟ್ಟಿರೋದು ಸರ್ಕಾರ. ವಿಜಯಕುಮಾರಿಗೆ ಕೊಟ್ಟಿಲ್ಲ, ವಿಜಯ ಪ್ರೌಢಶಾಲೆಗೆ ಕೊಟ್ಟಿಲ್ಲ ಜಾಗನ. ಅದಕ್ಕಿಂತ ಮುಂಚೆಗೆ ಕೊಟ್ಟಿರೋದು ಶರಣಬಸವ ಬುದ್ಧ ಭೀಮಾಜಿ ವಿದ್ಯಾಸಂಸ್ಥೆ ಅಂತ ಗುಂಡಗತ್ತಿ ಕೊಟ್ರಪ್ಪ ಅಂತ ಇವ್ರು ಹರಪನಹಳ್ಳಿ ಇವ್ರಿಗೆ ಕೊಟ್ಟಿದ್ದು. ಹಿಂಗೆ ರಾಜಕೀಯ ಮಾಡೋಕೆ, ಗಲಾಟೆ ಮಾಡೋಕೆ, ಗುಂಡಗಿರಿ ಮಾಡೋಕ್ಕೆ ಒಂದು ಬಂದಿದ್ದು ಉದ್ದೇಶಪೂರ್ವಕ ಅಂತ ನಮಗೆ ಅನಿಸ್ತದೆ. ಈ ರಾಷ್ಟ್ರದ ಮೊದಲನೆಯ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ಅದು ಒಂದು ಮಾದರಿ ಶಾಲೆ ನಮ್ಮ ಕ್ಷೇತ್ರದಲ್ಲಿ ಇರಬೇಕು. ಆ ಒಂದು ದೃಷ್ಟಿಯಲ್ಲಿ 4.5 ಕೋಟಿ ರೂಪಾಯಿ ಅನುದಾನದ ವೆಚ್ಚದಲ್ಲಿ ಶಾಲೆ ನಿರ್ಮಾಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಕೆಲವು ವಿರೋಧ ಪಕ್ಷದ ಕೆಲವು ನಾಯಕರುಗಳೇನಿದ್ದಾರೆ, ಮುಗ್ಧ ಜನರನ್ನು ತಲೆ ಕೆಡಿಸಿ ಆ ಶಾಲಾ ಮಕ್ಕಳ ತಲೆಗಳನ್ನು ಕೆಡಿಸಿ ನಿನ್ನೆ ಏನು ರೀತಿ ನಡ್ಕೊಂಡರೆ ಅದು ಭಾಳಷ್ಟು ಖಂಡನೀಯ. ಏನಪ್ಪ ಅಂತಂದರೆ, ಈ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಿಕ್ಷಣ ರೂಪದಲ್ಲಿ ಪ್ರತಿಯೊಂದು ಹಂತದಲ್ಲಿ ಇವತ್ತು ಎಲ್ಲ ಶಾಲೆಗಳಾಗಿದ್ದಾವೆ. ಇವತ್ತು ಮೊರಾರ್ಜಿ ಶಾಲೆ ಆಗಿರ್ಬೋದು, ಇವತ್ತು ಪಾಲಿಟೆಕ್ನಿಕ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಅನೇಕ ಶಿಕ್ಷಣಕ್ಕೆ ಏನು ಬೇಕು ಅವೆಲ್ಲ ಕಟ್ಟಡಗಳು ಇಲ್ಲಿ ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ಅಬುಲ್ ಕಲಾಂ ಶಾಲೆ ಕೂಡ ಇಲ್ಲಿ ಅವಶ್ಯಕತೆ. ಏನಪ್ಪ ಅಬುಲ್ ಕಲಾಂ ಶಾಲೆ, ಇವರು ಏನು ಮಾಡ್ತಿದ್ದಾರೆ, ಜನರಿಗೆ ದಿಕ್ಕು ತಪ್ಪಿಸೋಕ್ಕೆ ಅದು ಸಾಹೇಬ್ರ ಶಾಲೆ ಅಲ್ಲ ಸ್ವಾಮಿ, ಅದು ಉರ್ದು ಶಾಲೆ ಅಲ್ಲ, ಅದು 6ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಇರ್ತಕ್ಕಂಥ ಶಾಲೆ. ಇಂಗ್ಲೀಷ್ ಮೀಡಿಯಂ ಶಾಲೆ, ಅದು ಇಂಗ್ಲೀಷ್ ಕಾನ್ವೆಂಟ್ ಶಾಲೆ. ಅದು 6ನೇ ಕ್ಲಾಸ್ ಏನು ಓದಿರ್ತಾರೆ ಮಕ್ಕಳು, ಆ ಫ್ಯಾಕ್ಟ್ರಿಯ ಮಕ್ಕಳೇ, ಆ ಶುಗರ್ ಫ್ಯಾಕ್ಟ್ರಿಯ ಮಕ್ಕಳು ಆ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಲ್ಲಿ ಪ್ರಮೋಟ್ ಪಡಿತಾರೆ. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಈ ಪರಿಜ್ಞಾನ ಮುಗ್ಧ ಜನರಿದ್ದಾರೆ, ಅವ್ರು ತಲೆ ಕೆಡಿಸಿದ್ದಾರೆ. ನಾವು ಇವತ್ತು ಬೆಳಿಗ್ಗೆ ಅಲ್ಲಿ ಹೋದಾಗ ಅವರೇ ತಮ್ಮದೊಂದು JCB ಇಡ್ತಾರೆ, ಅವರೇ ಅಲ್ಲಿ ಹೋಗಿ ಓಣೆ ಬರ್ತಾರೆ ಜನಕ್ಕೆ ಹೋಗಿ, ಹೊಡ್ಯಕ್ಕೆ ಬಂದ್ರೆ ಬರ್ರಿ ಮನೆಗಳು ಅಂತ ಹೇಳಿ. ಯಾವುದೇ ರೀತಿಯಂಥ ಘಟನೆಗಳಿಲ್ಲ. ಸ್ಪಷ್ಟವಾಗಿ ಶಾಲೆ ಏನು ಕಟ್ತಾ ಇದ್ದಾರೆ, 75% ಮುಸ್ಲಿಮ್ಸು, ಬುದ್ಧ ಮತ್ತು ಕ್ರಿಶ್ಚಿಯನ್ನು, ಆಮೇಲೆ ಜೈನರ ಮಕ್ಕಳು 75% ಇದ್ದರೆ, ಇನ್ನುಳಿದ ಜನಾಂಗದ ಮಕ್ಕಳು 25% ಇರ್ತಾರೆ ಅಲ್ಲಿ. ಇದಕ್ಕೆ ಕಂಪ್ಲೀಟ್ ಫ್ರೀ ಎಜುಕೇಷನ್ ಇರ್ತದೆ. ಈ ಶಾಲೆಯನ್ನು ವಿರೋಧ ಮಾಡತಕ್ಕಂಥ ವಿರೋಧ ಪಕ್ಷದಲ್ಲಿ ಏನಿದಾರಲ್ಲ, ಅಲ್ಲಿರ್ತಕ್ಕಂಥ ಮುಗ್ಧ ಜನರಿಗೆ ತಲೆ ಕೆಡಿಸಿ, ಇಲ್ಲ ಇಲ್ಲಿ ಮನೆಗಳು ಕೆಡಿಸ್ತಾರ, ಶುಗರ್ ಫ್ಯಾಕ್ಟ್ರಿ ಮನೆಗಳು ಕಿಡ್ತಾರ, ಇಂಥ ಹೋರಾಟ ಶುಗರ್ ಫ್ಯಾಕ್ಟ್ರಿ ಮಾಡಿದರೆ ಶುಗರ್ ಫ್ಯಾಕ್ಟ್ರಿ ಉಳಿತಿತ್ತು ಅವರಿಗೆ. ಆದರೆ ಈ ಶಾಲೆ ಇಟ್ಕೊಂಡ್ಬಿಟ್ರ ಜನ, ಮುಗ್ಧ ಜನರು ತಲೆ ಕೆಡಿಸೋದೇ ಅವ್ರದ್ದೊಂದು ಉದ್ದೇಶ. ಇದನ್ನು ಸಂಪೂರ್ಣವಾಗಿ ಈ ವ್ಯವಸ್ಥೆಯನ್ನು ನಾವು ವಿರೋಧಿಸ್ತೀವಿ. ಮತ್ತು ಇವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಮಾಜದ ಸಾರ್ವಜನಿಕರು ಸೇರಿದ್ದೀವಿ, ಮುಖಂಡರುಗಳು, ನಮ್ಮ ಗಂಗಾಮಾತಾ ಸಮಾಜದವರು, ಛಲವಾದಿ ಸಮಾಜದ ಮುಖಂಡರು, ಎಲ್ಲ ಸಮಾಜದ ಮುಖಂಡರು ಈ ಒಂದು ವ್ಯವಸ್ಥೆಯನ್ನು ನಾವು ಖಂಡಿಸ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಅಲ್ಲಿ ಏನು ಸಾಧಕ ಬಾಧಕ ಏನಾಗುತ್ತೆ, ಅಲ್ಲಿ ಜನಕ್ಕೆ ಏನು ಒಳ್ಳೆಯದಾಗುತ್ತೆ ಅದನ್ನು ಮಾಡ್ತೀವಿ. ನಮ್ಮ ಶಾಸಕರಿಗೆ ಅವರಿಗೆ ವಿರೋಧ ಪಕ್ಷದವರಿಗೆ ಆಗಲಿ ಯಾವುದೇ ರೀತಿಯ ಸಿಗ್ತಾ ಇಲ್ಲ ತಲೆ ಕೆಡಿಸ್ಲಿಕ್ಕೆ, ಹೆಸರು ಕೆಡಿಸ್ಲಿಕ್ಕೆ. ಈ ಊರಲ್ಲಿ ಶಾಂತಿಯುತ ಊರು ಕಂಪ್ಲಿ, ಇಲ್ಲಿ ಕೋಮ ದೇಶವನ್ನು ಸೃಷ್ಟಿ ಮಾಡಲಿಕ್ಕೆ ಸಣ್ಣ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ ಅವರು. ಸಣ್ಣ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿನ್ನೆ ಎಕ್ಸಾಮ್ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವಿಷ ಬೀಜವನ್ನು ಬಿತ್ತಿದ್ದಾರೆ ಮಕ್ಕಳ ತಲೆಯಲ್ಲಿ. ನೀವು ಇದನ್ನು MLAಗೆ ಧಿಕ್ಕಾರ ಕೂಗ್ರಿ, ಅವ್ರಿಗೆ ಧಿಕ್ಕಾರ ಕೂಗ್ರಿ ಅಂದರೆ ಏನ್ರಿ ಪ್ರವೃತ್ತಿ ಇದು? ಆ ಶಾಲೆಯ ಶಿಕ್ಷಕರು ಏನಿದಾರಲ್ಲ ಅವ್ರ ಮೇಲೆ ಕಾನೂನು ರೀತಿಯಿಂದ ಸೂಕ್ತ ಕ್ರಮಕ್ಕೆ ನಾನು ಒತ್ತಾಯಿಸ್ತೀನಿ. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು, ಶಾಲಾ ಟೀಚರ್ಗಳು ಅವ್ರ ಕೆಲಸ ಅವ್ರು ಮಾಡಬೇಕು, ರಾಜಕೀಯ ಮಾಡೋದಲ್ಲ. ಎಕ್ಸಾಮಿನ ಸಂದರ್ಭದಲ್ಲಿ ಹೆಂಗೆ ಪರ್ಮಿಷನ್ ಕೊಟ್ಟರು? ಆ ಮಕ್ಕಳು ಸಮವಸ್ತ್ರದಲ್ಲೇ ಅವರು ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಅದು ಭಾಳ ತಪ್ಪು. ಆದ್ದರಿಂದ ಆ ಶಾಲೆಯ ಏನು ಶಿಕ್ಷಕರಿದ್ದಾರೆ, BOಗೆ ಮತ್ತು DDP ಅವರಿಗೆ ಮತ್ತು ಶಿಕ್ಷಣ ಇಲಾಖೆಗೆ ನಾವು ಒತ್ತಾಯ ಮಾಡ್ತೀವಿ, ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಅಲ್ಲೇ ಕೆಲವು ರಾಜಕೀಯ ಹಿತಾಸಕ್ತಿಯರಂಥ ಅನ್ಯ ಪಕ್ಷದವರು ಉದ್ದೇಶಪೂರ್ವಕವಾಗಿ ಈ ಒಂದು ಶಾಸಕರ ಒಂದು ಅಭಿವೃದ್ಧಿ ಮಾಡೋದು ನೋಡಲಾರ್ದೆ ಅಲ್ಲೇ ಕೆಲವೇ ಜನಕ್ಕೆ ತಾವು ಅಲ್ಲಿ ವಾತಾವರಣ ಕೂಡ ನೀವು ಕೂಡ ನೋಡಿದ್ರಿ. ಅಲ್ಲಿ ಸಲೀಸಾಗಿದ್ದ ಜನ ಎಷ್ಟಿದ್ರು, ಬೇರೆ ಥರ ಜನ ಎಷ್ಟು ಜನ ಇದ್ದರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಅದು ಉದ್ದೇಶಪೂರ್ವಕವಾಗಿ ಕ್ರಿಯೇಟ್ ಮಾಡಿ ಕಳಿಸಿರೋಂಥ
ಒಂದು ಕುತಂತ್ರ ರಾಜಕೀಯ ಕೆಲಸ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾರೂ ನಮ್ಮ ಶಾಸಕರು ಎಲ್ಲಿ ಬಲವಂತವಾಗಿ ಯಾವ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಅಲ್ಲೇ ವೀಕ್ಷಣೆ ಮಾಡ್ಕೊಂಬ ಅಂದರು, ವೀಕ್ಷಣೆ ಮಾಡ್ಕೊಂಬಂದೀವಿ. ವೀಕ್ಷಣೆ ಮಾಡಿದ್ದು ಗೊತ್ತಾದ ತಕ್ಷಣ ಸ್ವತಃ JCB ಅವರೇ ತಕ್ಷಣ ನಮ್ಗೆ ಯಾರಿಗೆ ಗೊತ್ತಿಲ್ಲ, ಅದನ್ನು ಪ್ರೊಪಗಂಡ ಮಾಡೋಕ್ಕೆ ಇವರು JCB ತಗೊಂಬಂದು ತೋಡಕ್ಕೆ ಬಂದಾರ ಅಂತಂದು ಅಲ್ಲಿ ಜನರಿಗೆ ಗಾಳಿ ಸುದ್ದಿ ಎಬ್ಬಿಸಿ ಆ ಗಲಾಟೆ ಮಾಡೋಕ್ಕೆ ಹೋಗ್ಯಾರ. ಆದರೆ ನಮ್ಮ ಶಾಸಕರು ಎಲ್ಲರನ್ನ ಕುಂದಿರಿಸಿ ಎಲ್ಲರೂ ಜನಾಭಿಪ್ರಾಯ ತಂದು ಸೂಕ್ತವಾದ ಏನು ಮಾಡಬೇಕು ತೀರ್ಮಾನ ಅವ್ರು ಅದೇ ಕೆಲಸ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕ್ಷೇತ್ರದ ಜನ ಎಲ್ಲ ಸಪೋರ್ಟ್ ಮಾಡಬೇಕು. ಇಲ್ಲಿ ಯಾವುದೇ ಕೋಮಿನ ಬಗ್ಗೆ, ಯಾವುದೇ ಅನ್ನ ಭಾಷೆ ಬಗ್ಗೆ ಸಬ್ಜೆಕ್ಟ್ ಎತ್ತಬೇಕಂದ್ರೆ ಅದನ್ನು ಬೇರೆ ಪಕ್ಷದವ್ರು ಅದು ಮಾತಾಡ್ತಾರೆ ವಿನ ಯಾವುದೇ ಕಾರಣಕ್ಕೆ ಶಾಸಕರು ಆಗಲಿ ನಾವಾಗಲಿ ಅವ್ನು ಮಾತಾಡೋಂಗಿಲ್ಲ. ಯಾಕಂದರೆ ಇಲ್ಲಿ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರ್ಸ್ಕೊಂಡಿದ್ದೀವಿ ನಮ್ಮ ಕರ್ನಾಟಕನ. ಆ ಥರ ಯಾವುದೇ ಒಂದು ವ್ಯವಸ್ಥೆ ಆಗಂಗಿಲ್ಲ. ಏನು ನಾಳೆ ಮಾನ್ಯ ಶಾಸಕರು ಬಂದ ಮೇಲೆ ತೀರ್ಮಾನ ತಂದು ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಲ್ಲಿ ಜನರಿಗೆ ಕೇಳ್ಕೊಂಡು ಮನವರಿಕೆ ಮಾಡಿ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಈ ಘಟನೆಯನ್ನು ಮಾಡ್ತಿದ್ರಲ್ಲ ಅದನ್ನು ನಾವು ಅದನ್ನು ಖಂಡಿಸ್ತೀವಿ. ಅವರು ಬೇರೆ ಪಕ್ಷದವರು ಜನರನ್ನ ಚೂಬಿಟ್ಟು ಬರೋದ್ರ ಬದಲು ಡೈರೆಕ್ಟಾಗಿ ನಾವು ಇದಕ್ಕೆ ಆಪೋಸಿಟ್ ಮಾಡ್ತೀವಿ ಅಂತಂದು ಅವ್ರು ಬೇರೆ ಪಕ್ಷದವ್ರು ಬಂದ್ ಮಾಡಲಿ, ಅದಕ್ಕೆ ಬೇರೆ ಇರ್ತದೆ. ಯಾಕಂದರೆ ಏನೇನಿಲ್ಲ ಮಾನ್ಯ ಶಾಸಕರ ಬಗ್ಗೆ ಏನೇನೇನೇನೇನು ಟೀಕೆ ಮಾಡೋಕ್ಕೆ ಶಬ್ದಗಳೇ ಇಲ್ಲ. ಯಾಕಂದರೆ ಯಾವ ದಿಕ್ಕಿಗೆ ನೋಡ್ರಿ, ಯಾವ ದಿಕ್ಕಿನಾಗನ ಹೋಗ್ರಿ, ಮಾನ್ಯ ಶಾಸಕರು ಎಲ್ಲಿ ಬೇಕಲ್ಲಿ ರಸ್ತೆಗಳು, ಎಲ್ಲಿ ಬೇಕಲ್ಲಿ ವಸತಿ ಶಾಲೆಗಳು, ಎಲ್ಲಿ ಬೇಕಲ್ಲಿ ಹಾಸ್ಟ್ಲುಗಳು, ಏನು ಸೌಲಭ್ಯ ಒಂದು ಕ್ಷೇತ್ರದಾಗ ಎಷ್ಟು ಸೌಲಭ್ಯ ಇರಬೇಕು ಅವೆಲ್ಲ ಮಾಡ್ಯಾರ. ನೀವೀಗಾಗಲೇ ನೋಡ್ರಿ, ಅಲ್ಲಿ ಒಂದು ವಾಲ್ಮೀಕಿ ಸಮುದಾಯ ಬಂದಾಗ ಎಂಥ ಒಂದು ಇದು ಕನ್ನಡಿ ಕೂಡ ಕಾಣಂಗಿಲ್ಲ ಅಂಥ ಒಂದು ಬಿಲ್ಡಿಂಗ್ ಕಟ್ಸ್ಯಾರ. ಇದ್ರಂಗೆ ಅನೇಕ ಮಾಡ್ಯಾರ. ಇದನ್ನು ಸಹಿಸ್ಕೊಲಾರ್ದಂಗೆ ಏನೋ ಬೇರೆ ಮಾಡ್ತಾ ಇದಾರೆ. ಅದನ್ನ ಹೆಚ್ಚಿಗೆ ನಾವು ಸಾರ್ವಜನಿಕರು ಯಾವ ಗಮನ ಹರಿಸಲಾರ್ದಂಗೆ ಮುಂದೆ ಒಂದು ಒಳ್ಳೆ ಕಾರ್ಯ ಬಂದಿಲ್ಲ, ಕಿತ್ತೋದಿಲ್ಲ ಕೂಡ. ಅದಕ್ಕೆ ನಾವು ಗ್ಯಾರಂಟಿ, ಯಾರು ಕಿತ್ತಕ್ಕೆ ಬಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಯಾರು ಕಿತ್ತಕ್ಕೆ ಬಂದರೂ ಒಳಗೆ ಹಾಕಕ್ಕೆ ನಾವು ರೆಡಿ ಇದೀವಿ. ನಮ್ಮ ಸರ್ಕಾರ ಅದು ಬಡವ್ರ ಪರವಾಗಿ ಇರೋದು, ಆಯಿತಾ. ಈಗ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಅಬುಲ್ ಕಲಾಂ ಆಜಾದ್ ವಸತಿ ಶಾಲೆ ಇಲ್ಲಿ ಜಾಗ ಜಾಸ್ತಿ ಐತೆ ಅಂತ ಅದಕ್ಕೆ ಸರ್ಕಾರದ್ದು ಇಲ್ಲಿ ಕಟ್ಬೇಕಂತೇಳಿ ಪರ್ಮಿಷನ್ ಸಿಕ್ಕತ್ತೆ. ಅದಕ್ಕಾಗಿ ಇಲ್ಲಿ ಅದು ಮೆಜರ್ಮೆಂಟ್ ಹಾಕಿ ಕಟ್ಟಡ ಚಾಲು ಮಾಡ್ಬೇಕಂತ ಬಂದಿದ್ದು ನಿಜ. ಈಗ ಅದ್ರದ್ದು ಇನ್ನೂ ಏನು ನಡೆದತ್ತೆ, ಇನ್ನು ಪ್ರೊಸೆಸ್ ಐತೆ, ನಡೆಯಕತ್ತೈತೆ. ಈಗ ನಾವು ಬಂದಿರೋ ಉದ್ದೇಶ, ನಾವು ಯಾರೇ ಮನೆಗಳು ಕಿತ್ತಿ ಇಲ್ಲಿ ವಸತಿ ಶಾಲೆ ಕಟ್ಟೋದಲ್ಲ. ನಾವು ಯಾರೇ ಬಡವರಿಗೆ ಮನೆ ಕಟ್ಟೋದಲ್ಲ, ಕಿತ್ತೋದಲ್ಲ. ಅದು ಯಾವುದೇನೋ JCB ಅದಕ್ಕೆ ಬಂದು ಯಾರೋ ನಿಂತಿದ್ರು, ಇವರೆಲ್ಲರೂ ಕಲ್ತು JCB ತಗೊಂಬಂದಾರ ಮನೆಗಳು ಕಿತ್ತಕ್ಕಂತೇಳಿ ತಪ್ಪು ಅಭಿಪ್ರಾಯ ಮಾಡಿ ಈ ಜನ ತಗೊಂಬಂದ್ರು. ಅದಕ್ಕೆ ಹೊರಗೆ ಕಳಿಸ್ಬಿಟ್ರು. ನಮ್ಮ ವಸತಿ ಶಾಲೆ ಕಟ್ಬೇಕಂತೇಳಿ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗೈತೆ, ಇದು ಗೌರ್ಮೆಂಟ್ ಆಗೈತೆ, ಇದು ಕಟ್ಬೇಕಂತ ಬಂದೈತೆ. ಇನ್ನು ಶಾಸಕರು ಬರ್ತಾರ, ಇನ್ನು ಎಲ್ಲ ಅಭಿಪ್ರಾಯ ಕೇಳಿ ಒಂದೆಲ್ಲ ಇದು ಮಾಡಿ ಒಂದು ತೀರ್ಮಾನ ಮಾಡ್ತಾರೆ. 21ನೇ ವಾರ್ಡಿನ ಜನರದಿರಿ, ನಿಮಗೆಲ್ಲ ತಪ್ಪು ದಾರಿ ತಳ್ತಕ್ಕಂಥ ಕೆಲಸ ಆಗಿದೆ. ಭಾಳ ಕಷ್ಟಪಟ್ಟು ಒಂದು ಶಾಲೆಯನ್ನು, ಅದಕ್ಕೆ ಅನುದಾನವನ್ನು ನಮ್ಮ MLA ಅವರು ಎಲ್ಲರೂ ಹೇಳ್ತಾರೆ, ಎಲ್ಲ ಕೆಲಸಗಳು ಬೇಸ್ ಮಾಡ್ತಾರಂತ. ಆ ನಿಟ್ಟಿನಾಗ ಇದು ಒಂದು ಸ್ಕೂಲ್ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಇದು ಮಾಡಿರೋದು. ಆದರೆ ಇಲ್ಲಿ ಕೆಲವು ಗೊಂದಲಗಳು, ಇಲ್ಲಿ ಕೆಲವೊಬ್ಬರು ಸ್ಥಳೀಯರಂತಾರೆ ಇಲ್ಲಿ ಗ್ರೌಂಡ್ ಇಲ್ಲ, ಗ್ರೌಂಡ್ ಇರಬೇಕು. ಇದೆಲ್ಲ ಸಮಗ್ರವಾಗಿ ನೀವು ಶಾಸಕರು, ಇದು ನಿಮಗಾಗಿ ಮಾಡ್ತಿರೋದು, ಆ ಶಾಸಕರು ನಿಮಗೋಸ್ಕರ ಇರೋದು. ನೀವಿಬ್ಬರು ಕುಂತು ಸಮನ್ವಯವಾಗಿ ಮಾತಾಡಿ ಎಲ್ಲರೂ, ನೀವು ಎಲ್ಲರೂ ಕುಂತು ಮನವರಿಕೆ ಮಾಡಿ ಯಾರು ಮಾಡ್ಕೋಬೋದು ವಿನಃ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಅದನ್ನು ತೊಗೊಂಬಂದು ಮೊನ್ನೆ ನಿಮ್ಮ ಗುಡಿಸಲುಗಳು ಕಿತ್ತುತ್ತಾರ, ನಿಮ್ಮ ಮನೆಗಳು ಕಿತ್ತುತ್ತಾರ ಅಂತ ತಪ್ಪು ಅಭಿಪ್ರಾಯ ನಿಮಗೆ ಕೊಟ್ಟಾರ. ಅದು ಶುದ್ಧ ಸುಳ್ಳು. ಇಲ್ಲಿ ಬಂದಿರೋರು ನಾವು ಯಾರು ಅಂಥವ್ರು ಅಲ್ಲ. ನಮ್ಮ MLA ಅವರು ಮೊದಲು ಮಾಡಿ ಒಂದು ಮನೆಯನ್ನು ಕಟ್ಟಬೇಕು ಅನ್ನೋ ಸದುದ್ದೇಶ ಹೊಂದಾರ ವಿನಃ ಒಂದು ಮನೆಯನ್ನು ಕೆಡಬೇಕನ್ನೋದು ಸದುದ್ದೇಶ ಇಲ್ಲ. ಬಟ್ ಮೊನ್ನೆ ಇಲ್ಲಿ ಆಗಿರ್ತಕ್ಕಂಥ ಘಟನೆ ನೋಡಿದ್ರೆ ಅದು ಸ್ವಯಂ ಪ್ರೇರಿತರಾಗಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅಲ್ಲ, ಅದು ಪ್ರಚೋದನಕಾರಿಯಾಗಿ. ಒಂದು ನಿಮಿಷ
ಏನ್ ಜಗಳ ಆಡಕ್ ಬಂದಿಲ್ಲ, ಏನ್ ಬಂದಿಲ್ಲವ. ಹುಡುಗರ ಸಲುವಾಗಿ ಬಂದಿವಿ, ಹುಡುಗರ ಸಲುವಾಗಿ ಮಾಡ್ರಿ ನೀವು. ಇಷ್ಟೊತ್ತೇ ಇಲ್ಲ